ಶಕ್ತಿ ದೈಹಿಕ ಹಲ್ಲೆಗೂ ಇಳಿದಿತ್ತು ಅಂದ್ರೆ ನಂಬ್ತೀರಾ? ಒಂದು ದಿನ ನಿರೂಪಕನ ಅತ್ತಿಗೆಯ ಕುತ್ತಿಗೆಗೆ ಯಾರೋ ಕಚ್ಚಿದ ಹಾಗೆ ಆಯ್ತು. ನೋವಿನಿಂದ ಕಿರುಚಿ ಅವ್ರ ಕುತ್ತಿಗೆ ಮುಟ್ಕೊಂಡ್ರೆ ಅಲ್ಲಿ ಜೊಲ್ಲು ಕೂಡ ಇತ್ತಂತೆ. ಛೇ, ಯೋಚನೆ ಮಾಡೋಕೂ ಆಗಲ್ಲ. ಕೆಲವು ಆತ್ಮಗಳು ಮನೆಗೆ ಮಾತ್ರ ಸೀಮಿತ ಆಗಿರಲ್ಲ ಅಲ್ವಾ? ಕೆಲವು ಜಾಗಗಳಿಗೆ ಅಂಟ್ಕೊಂಡಿರ್ತವೆ. ಸೇತುವೆಗಳು, ಸಾರ್ವಜನಿಕ ಟಾಯ್ಲೆಟ್ಗಳು, ಹೀಗೆ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಅವುಗಳ ಕಾಟ ಇರುತ್ತೆ. ಮುಂದಿನ ಕಥೆಗಳು ಇಂಥ ಸ್ಥಳಗಳ ಬಗ್ಗೆನೇ. ನೋಡಿ, ಇದೊಂದು ತುಂಬಾ ವಿಚಿತ್ರವಾದ ಕಥೆ. ಅಲ್ಲೊಂದು ಸೇತುವೆ ಇತ್ತು. ಅಲ್ಲಿ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೋತಿದ್ರಂತೆ. ಈ ಸ್ಲೈಡಲ್ಲಿ ನೋಡ್ತಿರಲ್ಲ, ಅದೇ ರೀತಿ ಆ ಸೇತುವೆ ಮೇಲೆ ಯಾರಾದ್ರೂ ಮಾಂಸ ತಗೊಂಡು ನಡೆದುಕೊಂಡು ಹೋದ್ರೆ ಸಾಕು, ಅದ್ ಕೆಟ್ಟ ಹೋಗ್ತಿತ್ತಂತೆ. ಅದೇ ಮಾಂಸವನ್ನು ಗಾಡಿಲ್ ತಗೊಂಡು ಹೋದ್ರೆ ಏನೂ ಆಗ್ತಿರ್ಲಿಲ್ಲ, ಪರ್ಫೆಕ್ಟ್ ಆಗಿರ್ತಿತ್ತು. ಇದನ್ನ ಅಲ್ಲಿನ ಮಾಂಸದ ಅಂಗಡಿಯವರೇ ಒಪ್ಕೊಳ್ತಾರೆ. ಸಾರ್ವಜನಿಕ ಟಾಯ್ಲೆಟ್ಗಳ ಗೋಡೆಗಳ ಮೇಲೆ ವಿಚಿತ್ರವಾದ ಕೈ ಗುರುತುಗಳನ್ನು ನೋಡಿದಿರಾ? ಯೋಚ್ನೆ ಮಾಡಿದಿರಾ ಅವು ಎಲ್ಲಿಂದ ಬಂದಿರಬಹುದು ಅಂತ? ಇದಕ್ಕೂ ಒಂದು ಭಯಾನಕ ಜಾನಪದ ಕಥೆ ಇದೆ. ಆ ಕಥೆಯ ಪ್ರಕಾರ ರಾತ್ರಿ ಹೊತ್ತು ಸಾರ್ವಜನಿಕ ಶೌಚಾಲಯಗಳಿಗೆ ಒಂದು ಪಿಶಾಚಿ ಬರುತ್ತಂತೆ. ಅದರ ಹೆಸರು ಮಲ ತಿನ್ನುವ ಪಿಶಾಚಿ. ಹೆಸರು ಕೇಳೋಕೆ ವಿಚಿತ್ರ ಅನಿಸಿದ್ರೂ ಅದು ಮನುಷ್ಯರ ತ್ಯಾಜ್ಯವನ್ನು ತಿಂದ ನಂತರ ತನ್ನ ಕೈಗಳನ್ನು ಗೋಡೆಗೆ ಒರೆಸುತ್ತಂತೆ. ನಾವು ನೋಡೋ ಆ ಗುರುತುಗಳೇ ಅವು ಅಂತಾರೆ. ಯಾರೋ ಅಪರಿಚಿತರ ಆತ್ಮಗಳನ್ನ ನೋಡೋದೇ ಭಯ ಅಂದ್ಮೇಲೆ ತೀರಿ ಹೋದ ನಮ್ಮವರನ್ನೇ, ನಮ್ಮ ಪ್ರೀತಿಪಾತ್ರರನ್ನೇ ಮತ್ತೆ ನೋಡಿದ್ರೆ ಹೇಗಾಗ್ಬೇಡ? ಅದು ಇನ್ನೂ ಭಯಾನಕ ಅಲ್ವಾ? ನಿರೂಪಕನ ಜೀವನದಲ್ಲಿ ಅಂತಹ ಘಟನೆಗಳು ನಡೆದಿವೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಬಿಲ್ಡಿಂಗ್ನ ಮೆಟ್ಟಿಲುಗಳ ಮೇಲೆ ತೀರಿಕೊಂಡಿದ್ದ ತೋಟಗಾರನ ಆತ್ಮ ಓಡಾಡ್ತಿತ್ತಂತೆ. ಒಮ್ಮೆ ನಿರೂಪಕನ ತಮ್ಮ ಆ ಆತ್ಮವನ್ನ ನೋಡಿದ. ಆ ಆತ್ಮ ತನ್ನ ದೇಹವನ್ನೇ ತಿರುಗಿಸ್ದೆ ಕೇವಲ ತಲೆಯನ್ನು ಮಾತ್ರ 180 ಡಿಗ್ರಿ ತಿರುಗಿಸಿ ಅವನನ್ನೇ ನೋಡಿತು. ಅವನ ಎದೆ ಜಲಂದಿರ್ಬೇಡವೇ? ಆದ್ರೆ ಇದಕ್ಕಿಂತಲೂ ಮನ್ಸಿಗೆ ಚುಚ್ಚುವಂತ ಘಟನೆ ಇನ್ನೊಂದು. ನಿರೂಪಕನ ಅಜ್ಜಿ ತೀರ್ಕೊಂಡು 1 ತಿಂಗಳಾಗಿತ್ತು ಅಷ್ಟೆ. ಒಂದು ದಿನ ಅವನ ಚಿಕ್ಕ ತಮ್ಮ ಇದ್ದಕ್ಕಿದ್ದಂತೆ, ಅಯ್ಯೋ ಅಜ್ಜಿ ಬೀಳ್ತಾರೆ, ಹಿಡೀರಿ ಅಂತ ಜೋರಾಗಿ ಕಿರ್ಚ್ಕೊಂಡ. ಅವನ ಕಣ್ಣಿಗೆ ಅವನ ಅಜ್ಜಿ ನಿಜವಾಗಿಯೂ ಅಲ್ಲಿ ನಡ್ಕೊಂಡು ಹೋಗ್ತಿರೋದು ಕಾಣಿಸಿತ್ತು. ಪಾಪ ಅಜ್ಜಿ ಇಲ್ಲ ಅನ್ನೋದನ್ನೇ ಮರ್ತುಬಿಟ್ಟಿದ್ದ. ಈ ಎಲ್ಲಾ ಕಥೆಗಳನ್ನ ಕೇಳಿದ ಮೇಲೆ ನಾವು ಮತ್ತೆ ಆ ವಿರಾರ್ ಮನೆಗೆ ವಾಪಸ್ ಬರೋಣ. ಯಾಕಂದ್ರೆ ಆ ಮನೆಯ ರಹಸ್ಯ ಇನ್ನೂ ಪೂರ್ತಿಯಾಗಿ ಬಗೆಹರಿದಿಲ್ಲ. ಕೊನೆಗೆ ಆ ಕುಟುಂಬಕ್ಕೆ ಸಾಕಾಗಿ ಹೋಯ್ತು. ಆ ದುಷ್ಟ ಶಕ್ತಿಯನ್ನು ಎದುರಿಸಲೇಬೇಕು, ಏನಾದರೂ ಒಂದು ಸಾಕ್ಷಿ ಹಿಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಆ ಮನೆಯನ್ನೇ ಒಂದು ರಾತ್ರಿ ಕಳೆಯೋಕೆ ಡಿಸೈಡ್ ಮಾಡ್ತಾರೆ. ಅವರು ಒಂದು ಸಿಂಪಲ್ ಪ್ರಯೋಗ ಮಾಡ್ತಾರೆ. ಯಾವ ರೂಮಲ್ಲಿ ಜಾಸ್ತಿ ಕಾಟ ಇತ್ತೋ ಅಲ್ಲಿ ಒಂದು ಲೋಟದಲ್ಲಿ ಪೂರ್ತಿ ನೀರು ತುಂಬಿ ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿಡ್ತಾರೆ. ರೂಮಿಗೆ ಬೀಗ ಹಾಕ್ತಾರೆ. ಇಡೀ ರಾತ್ರಿ ಯಾರೂ ಆ ಕೋಣೆಯ ಹತ್ತಿರನೂ ಹೋಗಲ್ಲ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಲೋಟದಲ್ಲಿದ್ದ ನೀರು ಸಂಪೂರ್ಣ ಖಾಲಿ. ಅಚ್ಚರಿ ಅಂದ್ರೆ ಆ ಮುಚ್ಚಳ ಇದೆಯಲ್ಲ, ಅದನ್ನ ನೀಟಾಗಿ ಖಾಲಿ ಲೋಟದ ಮೇಲೆ ಇಟ್ಲಾಗಿತ್ತು. ಹಾಗಾದ್ರೆ ಆ ಬೀಗ ಹಾಕಿದ್ದ ಕೋಣೆಯಲ್ಲಿದ್ದ ನೀರನ್ನ ಕುಡಿದವರು ಯಾರು ಅಥವಾ ಯಾವುದು? ಈ ಪ್ರಶ್ನೆಗೆ ಆ ಕುಟುಂಬಕ್ಕೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಅದು ಅವರನ್ನ ಈಗಲೂ ಕಾಡುತ್ತೆ. ಕೊನೆಗೂ ಆ ಕುಟುಂಬ ಆ ಮನೆಯನ್ನು ಖಾಲಿ ಮಾಡ್ತು. ಆದ್ರೆ ಆ ಮನೆಯ ನೆನಪುಗಳು, ಆ ಭಯ ಅವರನ್ನು ಬಿಟ್ಟು ಹೋಗ್ಲಿಲ್ಲ. ಆ ಘಟನೆಗಳ ನಂತರ ಇವತ್ತಿಗೂ ಆ ಕುಟುಂಬದವರು ರಾತ್ರಿ ಲೈಟ್ ಆನ್ ಮಾಡ್ಕೊಂಡೇ ಮಲ್ಗೋದು. ಅವರಿಗೆ ಕತ್ಲೆ ಅಂದ್ರೆ ಅಷ್ಟೊಂದು ಭಯ ಆಡ್ಬಿಟ್ಟಿದೆ.